ಅವ್ರ ಕುಟುಂಬದ ಜೊತೆ ಬೆಳಗಿನ ಜಾವ 3 ಗಂಟೆಗೆ ಹರಿದ್ವಾರಕ್ಕೆ ಹೊರಟಿದ್ದಾರೆ. 1 ವಾರದವರೆಗೂ ಅವ್ರ ಮನೇಲಿ ನೊಣ ಕೂಡ ಇರಲ್ಲ. ಅವ್ರು 3 ಗಂಟೆಗೆ ಹೊರಟ ಮೇಲೆ ನಾವು 5 ಗಂಟೆಗೆ ಹೊರಟ್ರೆ ಸದ್ದಿಲ್ಲದೆ ಕೆಲಸ ಮುಗಿಸ್ಬಿಟ್ಟು ವಾಪಸ್ ಬರ್ಬೋದು. 1 ವಾರದವರೆಗೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಯಾರೂ ಇರಲ್ಲ. ಈ ಟೈಮ್ನ ಯೂಸ್ ಮಾಡಿಕೊಂಡು ನಾವೆಲ್ಲಾದರೂ ಬೇರೆ ಕಡೆ ಓಡೋಗ್ಬೋದು. ಯಾವ ತೊಂದರೆನೂ ಇರಲ್ಲ. ಅದರಲ್ಲೇ ನಾನು ಸ್ವಲ್ಪ ವ್ಯತ್ಯಾಸವಾಗಿ ಕಾಣಿಸ್ಬೇಕು. ಅದಕ್ಕೆ ನಾವು ಯಾವ ಮೇಳಕ್ಕೂ ಹೋಗ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ಏನು ಕಾರಣ ಬೇಕು ನಿನಗೆ? ಆದರೆ ಕಳ್ತನ ಮಾಡೋದಕ್ಕೆ ಇದು ಸಾಲದು ಬಾಸು. ನಿಮ್ಮನ್ನು ನಂಬ್ಕೊಂಡು ನಾನೇನು ಕೆಲಸ ಮಾಡೋಕ್ಕಾಗಲ್ಲ. ಮಾಫಿಯಾ ಗ್ಯಾಂಗ್ನ ಹೆಂಗೆ ನಡೆಸಲಿ? ಹುಲಿ ಸುಮ್ಮನೆ ಇದ್ರೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ಬಿಡ್ತಂತೆ. ಮತ್ತೆ ಹೇಳ್ತೀನಿ, ಇಷ್ಟ ಆದರೆ ತಗೋ, ಕಷ್ಟ ಆದರೆ ಹೋಗ್ತಾ ಇರೋ. ಪೊಲೀಸ್ ಫ್ಲವರ್ ಏನ್ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡ್ತಿದ್. ಇದ್ರಿಂದ ಏನಾಗೊತ್ತಾಗುತ್ತೆ? ಹುಚ್ಚೆಗೆ ಅರ್ಜೆಂಟ್ ಆದ್ರೆ ಅದನ್ನ ತಡೀಬಾರ್ದು ಅಂದ್ರು ಗುರು. ಅಸಹ್ಯವಾದವನು. ಇದೆಲ್ಲ ನಿಮಗ್ ಸರಿ ಹೋಗ್ಬೋದೇನೋ. ನಾವು ಒಳ್ಳೆ ಮನೆತನದವರು. ಏಯ್, ಕನ್ನಡದಲ್ಲಿ ಮಾತಾಡೋಂದ ಎಷ್ಟು ಸರಿ ಹೇಳಿದ್ದೀನಿ ಬೇಕಪ್ಪ. ಸೆಂಟ್ರೈನ್, ನೀನು ಹೊಂಟಿರೋ ರೂಮ್ಗೆ ಒಂದು ಹುಡುಗಿ ಡ್ರೆಸ್ ಇಲ್ಲದೆ ಬಂದರೆ ನಿನ್ನ ಕೈಲಿ ಆಗೋದಿಲ್ಲ ಅಂತ ನೀನು ಓಡೋಗ್ತೀಯ ಹೇಗೆ? ಟ್ರೈ ಮಾಡ್ತೀವಿ ಬಾಸು. ಮತ್ತೆ ಟ್ರೈ ಮಾಡು ಸೆಂಟ್ರೈನ್. ತಕ್ಷಣ ಇಲ್ಲ ಅಂತ ಯಾಕೆ ಹೇಳ್ತೀಯ? ಹೋಗೋಣವಾ?